ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಲ್ಲ? ನಾನು ಸಖತ್ತಾಗಿದ್ದೀನಿ ನೋಡಿ. ಎರಡು ಗಂಟೆಗೆ ಒಂದು ವ್ಲಾಗ್ ಮಾಡೋ ಥರ ಆಗೋಯ್ತು ಜೀವನ. ಒಂದು ದಿನಕ್ಕೆ ಒಂದು ವ್ಲಾಗ್ ಮಾಡಿದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಆಗೋಗಿರೋದು. ಈಗ 5 ಗಂಟೆಗೆ ನಿದ್ದೆ ಬರ್ತಾಯಿಲ್ಲ, ಎಚ್ಚರ ಆಗ್ತಾಯಿದೆ. ಇವಾಗ ಒಂದು ನಾರ್ಮಲ್ ಮಾತಾಡೋದು ಅಂದರೆ, ನೀವು ಕೆಲವೊಂದು ಕ್ವಶನ್ಸ್ ಕೇಳಿದ್ರಿ, ಅದಕ್ಕೆ ಆನ್ಸರ್ ಮಾಡಿದೆ. ಹಾಗೆ ನನಗೆ ಸ್ವಲ್ಪ ತುಂಬ ವೆರಿ ಬ್ಯಾಡ್ ಅನ್ನಿಸ್ತಾ ಇದ್ದು ನನ್ನ ಫೀಲಿಂಗ್ಸು, ಎಮೋಷನಲಿ ಮಗಳು ಬಿಟ್ಟಿರೋದು, ಸೊ ಕೆಲಸ ಕಲಿತಿರೋದೆಲ್ಲ, ಅದಕ್ಕೆ ಸ್ವಲ್ಪ ಎಮೋಷನಲ್ ಆಗಿದ್ದಲ್ಲ ಅದ್ರ ಬಗ್ಗೆ. ಹಾಗೆ ಒಂದು ವಿಡಿಯೋ ಮಾಡಿ ಹಾಕಿ ಎಡಿಟ್ ಮಾಡಿ ತಂಬ್ಲೈನ್ ಮಾಡಿಲ್ಲ, ಸೇವ್ ಮಾಡಿ ಅಪ್ಲೋಡ್ ಕೊಟ್ಟೆ. ಇವಾಗ ಬಂದು ಟೈಮ್ ಬಂದು 7:30 ಏನೋ ಆಗಿದೆ. ಸೊ ಆ ಕೆಲಸ ಎಲ್ಲ ಮುಗಿಸಿ ಹಾಗೆ ನಾನು ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಚಾರ್ಜ್ಗೆ ಹಾಕಿದ್ದೆ. ಚಾರ್ಜ್ ಇಲ್ಲ, ಒಂದು 25% ಇರ್ಬೋದೇನೋ ಚಾರ್ಜು. ಸರಿ, ವ್ಲಾಗ್ ಸ್ಟಾರ್ಟ್ ಮಾಡೋಣ, ನನ್ನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬಂದೆ. ಇವಾಗ ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ. ಗೈಸ್, ಪದೇ ಪದೇ ಹೇಳ್ತೀನಿ ಅಂತ ನೀವು ಬೇಜಾರಾಗಬೇಡಿ. ಆ್ಯಂಡ್ ಪದೇ ನೀವು ಯಾರೂ ಕೇಳಿಬಿಡಿ, ಯಾರೂ ಇಲ್ವಾ ಅಂತ ಹೇಳಿ. ಸೊ ಎಲ್ಲ ಇದ್ದಾರೆ, ಬಟ್ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಇದ್ದಾರೆ. ಆ್ಯಂಡ್ ನನ್ನ ಕೆಲಸ ಏನು ನಾನು ಮಾಡಿಕೊಂಡು ನನ್ನ ವೀಡಿಯೋಸಲ್ಲೇನು ಸೊ ನಾನು ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಒಬ್ಳದ್ದೇ ನಾನು ತೋರ್ಸೋಕ್ಕಾಗೋದು, ಅದು ಬಿಟ್ಟರೆ ನಾನು ಮನೆ ಅಷ್ಟೇ. ಓಕೆನಾ? ಕತ್ತುತ್ತಾ ಇಲ್ವಲ್ಲಪ್ಪ, ಕತ್ತುತ್ತಾನೆ ಇಲ್ಲ ಗ್ಯಾಸು, ಕತ್ಸೋದೇನೋ. ಸೊ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಇವಾಗ ಹಾಗೆ ಸ್ವಲ್ಪ ಮನೆ ಕಸ ಗುಡಿಸ್ಬಿಟ್ಟು, ಚಿತ್ರಾನ್ನ ಹುಳಿನೇ ಐತೆ, ನೆನ್ನೆ ಮಾಡಿರೋದು ಹುಳಿ. ಅದಕ್ಕೆ ಇನ್ನೊಂದು ಸ್ವಲ್ಪ ಅನ್ನ ಮಾಡಿಕೊಂಡು ಊಟ ಮಾಡಿಬಿಟ್ಟು ಅಲ್ಲಿಗೆ ಸ್ವಲ್ಪ ಬಾಕ್ಸ್ಗೆ ಚಿತ್ರಾನ್ನನೇ ತೊಗೊಂಡು ಹೋಗ್ತೀನಿ. ಸೊ ಶನಿವಾರ ಡ್ಯೂಟಿ ಮುಗಿಸ್ಕೊಂಡು ಊರಿಗೆ ಹೋಗಬೇಕು. ಕೃತುನ ನೋಡೋಕ್ಕೆ. ಕೃತು ಬೇರೆ ಹೇಳ್ತಾವಳೆ, ನಮ್ಮ ಅಮ್ಮ ಇರತ್ತ ಕೊಯ್ತೀನಿ ಅಂತವಳೆ. ನನಗೆ ನನ್ನ ಮಗಳದೇ ದೊಡ್ಡ ಯೋಚನೆ ಆಗ್ಬಿಟ್ಟೈತೆ. ನಾನು 1.5 ವರ್ಷ ಅಂದರೆ ಯೋಚನೆ ಅಂದರೆ ಬಿಟ್ಟಿರ್ತೀನಿ. ಈಗ ಬೆಂಗಳೂರಲ್ಲೆಲ್ಲ ಹೋದಾಗ 1 ವಾರ ಬಿಟ್ಟಿದ್ದೆ, ಬಟ್ ಇಷ್ಟೊಂದು ಫೀಲ್ ಆಗಿರಲಿಲ್ಲ. ಎಲ್ಲೋ ತುಂಬ ದೂರ ಇದ್ದೀನಿ ಅಥವಾ ಏನು, ಹೆಂಗಿರ್ತಾಳೆ ಏನು ಅನ್ನೋದು ಏನೂ ಫೀಲೇ ಆಗಿರಲಿಲ್ಲ ನನಗೆ. ಬಟ್ ಇಲ್ಲಿಗೆ ಬಂದಮೇಲಂತೂ ತುಂಬ ಅಂದರೆ ತುಂಬ ಫೀಲ್ ಆಗ್ತಿದೆ. ಎಲ್ಲೋ ಒಂಥರ ನನ್ನ ಮಗಳನ್ನ ಬೇರೆ ದೇಶದಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ ಅನ್ನೋಷ್ಟು ಒಂಥರ ಫೀಲಿಂಗ್. ಎಷ್ಟು ಚಳಿ ಅಂದರೆ ವಯಸ್ಸು ತುಂಬ ಚಳಿ. ಇದು ಒಂಥರ ಜರ್ಕಿನ್ನು ಚಳಿ ಆಗೋಲ್ಲ ಇದನ್ನು ಹಾಕೊಂಡ್ರೆ, ಬಟ್ ಇದನ್ನು ಹಾಕ್ಕೊಂಡು ಟೋಪಿ ಹಾಕೊಂಡ್ರು ಕೂಡ ಫುಲ್ ಚಳಿ ಆಗ್ತಾ ಇದೆ. ನಾನು 5-6 ದಿನ ಆಯಿತು ಟೀ ಕಾಫಿ ಕುಡ್ತಿಲ್ಲ, ಬಿಟ್ಬಿಟ್ಟಿದ್ದೀನಿ. ಇನ್ನೊಂದು ತಿಂಗಳಲ್ಲಿ ಫುಲ್ಲು ಸಣ್ಣ ಆಗೋಗ್ತೀನಿ. ಒಂದೊಂದ್ಸಲ ಅಳ್ತೀನಿ, ಒಂದೊಂದ್ಸತಿ ನಗ್ತೀನಿ. ನಿಮಗೂ ಯಾಕೆ ಸುಷ್ಮಾ ಒಂದೊಂದ್ಸತಿ ಅಳ್ತಾಳೆ, ಒಂದೊಂದ್ಸಲ ನಗ್ತಾಳೆ ಅಂತ ನಿಮಗೂ ಡೌಟ್ ಆಗ್ಬೋದೇನು. ಈ ಕಡೆ ಗ್ಯಾಸು ಉರಿತಾನೆ ಇಲ್ಲ. ಫ್ರೆಂಡ್ಸ್, 7:34. ಈ ಮನೆ ಫುಲ್ ಕಸ ಗುಡಿಸ್ದೆ ನೋಡಿ. ನಮ್ಮ ಮನೆಗೆ ಎಷ್ಟು ದೊಡ್ಡದು ಅಂತ. ಬಿಸಿನೀರು ಕಾಯಿಸ್ಕೊಂಡು ಇದೆಲ್ಲ ಇವಾಗ ಕಸ ಗುಡಿಸಿ ಬಂದೆ. ಇವಾಗ ಈ ಮನೆ ಮತ್ತು ಅದೇ ನನ್ನ ರೂಮು ನೋಡಿ, ಅಲ್ಲಿ ಸಂತು ಕಾಣ್ತಾ ಇದ್ದಾರೆ, ರೂಮು ಮತ್ತು ಈ ಮನೆ, ಇದೊಂದು ಅಡುಗೆ ಮನೆ, ಇದು ಕಸ ಗುಡಿಸಿ, ನೆಕ್ಸ್ಟ್ ಇದು ಹಾಲು, ಇದನ್ನು ಕಸ ಗುಡಿಸಿ. ಇವತ್ತು ಆಚೆ ಕಡೆ ಕಸ ಗುಡಿಸಿಲ್ಲ ಅನ್ಕೋತೀನಿ ಬಾಗಿಲಲ್ಲಿ. ಇವಾಗ ಬಿಸಿನೀರು ಕುಡಿದ್ಬಿಟ್ಟು ಫಸ್ಟು ಬಾಗಿಲು ಕಸ ಎಲ್ಲ ಗುಡಿಸ್ಬಿಡ್ತೀನಿ. ಬಾಗಿಲು ಕಸ ಎಲ್ಲ ಗುಡಿಸಿ ನೀರು ಹಾಕಿ ಅದಾದಮೇಲೆ ಹಾಲು ಕಸ ಎಲ್ಲ ಗುಡಿಸ್ಬೇಕು. ಫ್ರೆಂಡ್ಸ್, ಕಸ ಎಲ್ಲ ಗುಡಿಸಿ ಬಂದೆ. ಆಚೆ ಕಡೆ ರಂಗೋಲಿ ಹಾಕಿ ಹಾಲ್ದು ರೂಮ್ದು ಎಲ್ಲ ಕಸ ಗುಡಿಸಿ ಬಂದೆ. ಹಾಗೆ ರೈಸ್ಗೆ ಇಟ್ಟಿದ್ದೆ, ಆಲ್ಮೋಸ್ಟ್ ಆಗಿದೆ. ಹಿಂಗಿಸ್ತೀನಿ, ನಾನು ಹಿಂಗಕ್ಕೆ ಇಟ್ಟಿದ್ದೀನಿ. ಹಾಗೆ ನಿನ್ನೆ ಬೆಳಗ್ಗೆ ಮಾಡಿ ಚಿತ್ರಾನ್ನ ಗೊಜ್ಜು ಐತೆ, ಬಿಸಿ ಮಾಡ್ಕೊತಾ ಇದೆ. ಇವಾಗ ಅನ್ನಕ್ಕೆ ಕಲಿಸ್ಕೊಂಡು ಮಧ್ಯಾಹ್ನಕ್ಕೆ ತೊಗೊಂಡು ಹೋಗ್ತೀನಿ.
ಇವಾಗ ಜೀನಿ ನಮಗೋಸ್ಕರ ಇವಾಗ ಬೆಳಗ್ಗೆಗೆ ಜೀನಿ, ಮಧ್ಯಾಹ್ನಕ್ಕೆ ಚಿತ್ರಾನ್ನ ತೊಗೊಂಡೋಗ್ತೀನಿ, ಸಂಜೆ ಬಂದು ಏನಾದರೂ ಮಾಡ್ಕೊಂಡು ತಿನ್ನಬೇಕಷ್ಟೆ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 8:30 ಆಗಿತ್ತೇನಪ್ಪ, 8:30 ಆಗಿರಬೇಕು. ಇನ್ನೂ ಟೈಮ್ ಕೂಡ ನೋಡಿಲ್ಲ. ಫೋನ್ ಚಾರ್ಜ್ ಹಾಕ್ಬಿಟ್ಟು ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಮತ್ತು ನನ್ನ ಟ್ರೈಪೋಡ್ ಬೇರೆ ಏನೋ ಮುರಿದೋಯ್ತು, ಸ್ಪ್ರಿಂಗು ಮೊಬೈಲ್ ಹಾಕೋದು. ಅದನ್ನು ನನ್ನ ಯೂಟ್ಯೂಬ್ ಫ್ರೆಂಡ್ಗೆ ಕಾಲ್ ಮಾಡಿ ಕೇಳಿಕೊಂಡೆ, ಸುಮ್ಮನೆ ಸಿಸ್ಟರ್ನ. ಅವರು ಚೆಕ್ ಮಾಡಿ ಹೇಳ್ತೀನಿ ಅಂದರು. ಆಲ್ಮೋಸ್ಟ್ ಸೇರ್ಸೋಕ್ಕೆ ಸರಿ ಮಾಡಿದೆ, ಒಂದು ಅರ್ಧಂಬರ್ಧ ಸೇರಿಸಿದ್ದೀನಿ. ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ನೀಟಾಗಿ. ಸರಿ ಅಂತೇಳಿ ಟ್ರೈಪೋಡ್ ಎತ್ತಿಟ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡು ಇವಾಗ ಬಂದಿದ್ದೀನಿ. ಸೊ ತಿನ್ನೋಕ್ಕೆ ಜೀನಿ, ಕುಡಿಯೋಕ್ಕೆ ಜೀನಿ ಮಾಡಿಕೊಂಡು ಇದನ್ನು ಕಲಿಸ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ಬೇಕು ಇವಾಗ. ಫ್ರೆಂಡ್ಸ್, ಟೈಮ್ ಬಂದು ಇನ್ನೂ 9 ಗಂಟೆಗೆ 10 ನಿಮಿಷ ಇದೆ. ಈ ಥರ ರೆಡಿಯಾಗಿದ್ದೀನಿ. ಇದು ನಂದೆಲ್ಲ ನಿಜವಾಗ್ಲೂ ಸೀರೆ, ನಮ್ಮ ಅಮ್ಮನ ಸೀರೆ. ನನಗೆ ಇಲ್ಲಿ ಪಿಲ್ಲು ಮಾಡೋಕ್ಕೆ ಬರೋದಿಲ್ಲ, ಅದಕ್ಕೆ ಹಿಂಗೆ ಒಂಟಿ ಪಿನ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಕಾನ್ವೆಂಟಲ್ಲಿ ನಾನೇ ಕಸ ಗೀಸ ಗುಡಿಸ್ಬೇಕು, ಕಾನ್ವೆಂಟ್ ಅಂತೀನಿ, ಅಂಗನವಾಡಿ ಕಸ ಗೀಸ ಗುಡಿಸ್ಬೇಕಲ್ಲ, ಪಾತ್ರೆ ತೊಳಿಬೇಕಲ್ಲ, ಅವಾಗ ಹಿಂಗೆ ಹಾಕ್ಬಿಟ್ಟು ಹಿಂಗೆ ತೆಗ್ದು ಹಾಕ್ಬಿಟ್ಟು ಹಿಂಗೆ ಕಟ್ಕೊಬಿಡ್ತೀನಿ. ಹಿಂಗೆ ಕಟ್ಕೊಬಿಟ್ಟು ಕೆಲಸ ಮಾಡೋಕ್ಕೆ ಸ್ಟಾರ್ಟು. ಯಾಕೆ ಅಂತ ಹೇಳಿ ನಿಮ್ಗೆ ಡೌಟ್ ಇರ್ಬೋದು. ಸದ್ಯಕ್ಕೆ ನಾನೊಬ್ಬರೇ ಈಗ ಟೀಚರ್ ಇರೋದು, ಹಾಗಾಗಿ ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಸೊ ಜಾಸ್ತಿ ಏನೋ ಅದ್ರ ಬಗ್ಗೆ ಹೇಳೋದು ಬೇಡ. ಈಗ ಈ ಥರ ರೆಡಿಯಾಗಿದ್ದೀನಿ. ನಮಗೋಸ್ಕರ ಜೀನಿ ಕಾಯ್ತಾ ಇದೆ. ಇವಾಗ ಜೀನಿ ಕುಡ್ಕೊಂಡು ಸೊ ಬಾಕ್ಸ್ಗೆ ಚಿತ್ರಾನ್ನ ಕಲಿಸ್ಕೊಂಡು, ವಾಟ್ರ್ ಬಾಟ್ಲನ್ನೇ ಮರ್ತೇ ಹೋಗಿದೆ ಗೈ. ಸ್ವಲ್ಪ ಪಕ್ಕದ ಮನೆ ಇಸ್ಕೊಂಡು ನೀರು ಕುಡಿದೆ, ವಾಟ್ರ್ ಬಾಟ್ಲು ಮರ್ತ್ಕೊಂಡ್ಬಿಟ್ಟಿದೆ. ಅದಕ್ಕೆ ಇವತ್ತು ನೆನಪಾಗಲಿ ಅಂತ ಇಲ್ಲೇ ಎತ್ತಿಟ್ಕೊಂಡಿದ್ದೀನಿ. ವಾಟ್ರ್ ಬಾಟ್ಲ್ ಹಾಕ್ಕೊಂಡು ಹೋಗ್ಬೇಕು. ಮೇಯ್ನ್ ನನಗೆ ನೀರು ಬೇಕು. ಇವಾಗ ಫಸ್ಟ್ ಜೀನಿ ಕುಡಿದ್ಬಿಡೋಣ. ಡ್ಯೂಟಿ ಮುಗಿಸ್ಕೊಂಡು ಬಂದೆ, 4:15 ಬಂದೆ ಆಯಿತಾ. ನನ್ನ ಫ್ರೆಂಡು ಕೂಡ ಅಂಗನವಾಡಿ ಟೀಚರ್ ಆಗಿದ್ದಾರೆ. ನನ್ನ ಒಂದು ಹಳೆಯ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಅವಳನ್ನ ಮೀಟ್ ಮಾಡಿದೆ ನಾನು, ನನ್ನ ಜೊತೆ ಬಂದಿದ್ಲು ಒಂದು ಸಲ ಅರಕಲಗೂಡಿಗೆ. ಸೊ ಅವಳ ಹತ್ರ ಕೆಲವೊಂದು ವಿಚಾರ, ಅಂದರೆ ನನ್ನ ಜಾಬ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನ ಸೊ ಅರ್ಧ ಗಂಟೆ ಅಂದರೆ ಅಂಗನವಾಡಿಲಿ ಇದ್ದಾಗ ನಡ್ಕೊಬರ್ಬೇಕಾರಿಂದೂ ಮಾತಾಡ್ಕೊಬಂದೆ. ಅಂದರೆ ಬರೆಯೋದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಅಂದರೆ ಏನೇನು ಮೇಯ್ನ್ ಪಾಯಿಂಟ್ಸ್ಗಳಿರುತ್ತೆ ಸೊ ಅದನ್ನು ಹೇಳಿಸ್ಕೊತಾ ಇದ್ದೆ. ನಂಗೊಂದು ಐಡಿಯಾ ಬರುತ್ತೆ ಅಂತ ಹೇಳಿ, ಅದನ್ನು ಬರೆದ್ರೇ ಐಡಿಯಾ ಬರೋದು. ಬಟ್ ಅದೇ ನನಗೆ ಅರ್ಥ ಆಗೋ ರೀತಿ ಅವಳು ಎಕ್ಸ್ಪ್ಲೈನ್ ಮಾಡ್ತಾಯಿದ್ಲು. ಸೊ ಬಂದು ಹಾಗೆ ಇದ್ದೆ, ಸೀರೆನೇ ಚೇಂಜ್ ಮಾಡಿರಲಿಲ್ಲ. ಇವಾಗ ಚೇಂಜ್ ಮಾಡ್ಕೊಂಡು ಬಂದೆ. ಮುಖ ತೊಳ್ಕೊಬೇಕು. ಮುಖ ತೊಳೆದಿಲ್ಲ, ಒಂಥರ ಇದಕ್ಕೆ ಗಾಳಿಗೆ ಕೈ ಕಾಲು ನೋಡೋಕ್ಕಾಗ್ತಿಲ್ಲ. ಒಂಥರ ನಾನು ಬಾಡಿ ಲೋಷನ್ ತರಲೇ ಇಲ್ಲ, ಹೋಗ್ತೀನಲ್ಲ 1 ವೀಕ್ ಅಂತ. ಇಲ್ಲೂ ಕೂಡ ತುಂಬ ಚಳಿ ಇದೆ ಮಾರ್ನಿಂಗು, ಮತ್ತು ಗಾಳಿ, ಕೈ ಕಾಲೆಲ್ಲ ನೋಡೋಕ್ಕಾಗ್ತಿಲ್ಲ. ನಮ್ಮದು ತುಟಿ ಎಲ್ಲ ಫುಲ್ಲು ಒಂಥರ ಒಡೆದಂಗೆ ಆಗ್ಬಿಟ್ಟೈತೆ. ಅದಕ್ಕೆ ಮುಖ ತೊಳ್ಕೊಂಡು ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ಲಿಪ್ ಬಾಮ್ ಹಚ್ಕೊಬೇಕು. ಹಾಗೆ ಬಂದೆ ಈ ಕಡೆ. ಡ್ರೆಸ್ ಚೇಂಜ್ ಮಾಡಿದ್ನಲ್ವಾ, ಹಾಗೆ ಬಂದೆ. ಇಲ್ಲಿಂದ ನಮ್ಮದನ್ನು ಗೊತ್ತಲ್ಲ, ಫುಲ್ ಜಾಗ ಇದೆಯಲ್ಲ, ಹಾಗೆ ಒಂದು ವಾಕ್ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ನನಗೆ ಕಮೆಂಟ್ಸ್ಗೆ ರಿಪ್ಲೈ ಕೊಡೋಕ್ಕಾಗ್ತಿಲ್ಲ. ಸ್ಲಿಪ್ಪರ್ ಬೇರೆ ಹಾಕಿಲ್ಲ ಗೈಸ್. ಇಲ್ಲಿ ಸಣ್ಣ ಸಣ್ಣದು ಮುಳ್ಳುಗಳಿರುತ್ತಲ್ಲ, ಚುಚ್ಕೋತಾ ಇದೆ. ನನಗೆ ರಿಪ್ಲೈ ಕೊಡೋಕ್ಕಾಯ್ತಿಲ್ಲ. ನನಗೆ ಬೇಜಾರಾಯ್ತೈತೆ. ಇಷ್ಟು ದಿನ ಒಬ್ರಿಗೂ ಮಿಸ್ ಮಾಡ್ತಿರ್ಲಿಲ್ಲ ನಾನು. ಪ್ರತಿಯೊಬ್ಬರಿಗೂ ಕಮೆಂಟ್ಗೆ ರಿಪ್ಲೈ ಕೊಟ್ಕೊಂಡು ಹೋಗ್ತಾಯಿದ್ದೆ. ಬಟ್ ಇವಾಗ 2 ದಿನದಿಂದ ನನ್ನ ಕೈಲಿ ರಿಪ್ಲೈ ಕೊಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ನನ್ನ ಪರ್ಸ್ನಲ್ ಕೆಲಸಗಳನ್ನ ನಾನು ಡ್ಯೂಟಿ ಅವರ್ಸಲ್ಲಿ ಮಾಡ್ಕೋತಾ ಇಲ್ಲ. ಓನ್ಲಿ ಡ್ಯೂಟಿ ಕಡೆಗಷ್ಟೇ ಗಮನ ನಂದು. 4 ಗಂಟೆ ನಂತರ ನನ್ನ ಕೆಲಸಗಳು. ಹಾಗಾಗಿ ನಾನು ರಿಪ್ಲೈ ಕೊಡೋಕ್ಕಾಗ್ತಾ ಇಲ್ಲ. ಯಾರೂ ಬೇಜಾರು ಮಾಡ್ಕೋಬೇಡಿ. ಎಲ್ಲೋ ಮಧ್ಯದಲ್ಲಿ ನನಗೆ ಫ್ರೀ ಟೈಮ್, ಅಂದರೆ ಇವಾಗ ಅಲ್ಲಿಂದ ಹೊರಗಡೆ ಬಂದಾಗ ಇಂಥ ಟೈಮಲ್ಲಿ 4 ಗಂಟೆ ಮೇಲೆ ಕೆಲವೊಬ್ಬರಿಗೆ ಕೊಟ್ಟರೆ ರಿಪ್ಲೈ ಕೊಟ್ಟಿರ್ತೀನಿ. ಹಾಗಂತ ಅವ್ರಿಗೆ ಕೊಟ್ಟರು ನಮಗೆ ಕೊಟ್ಟಿಲ್ಲ, ಬೇಜಾರು ಮಾಡ್ಕೊಬೇಡಿ. ಆ್ಯಂಡ್ ಮೊಸರಲ್ಲಿ ಕಲ್ಲು ಹುಡ್ಕುವಂಥ ಪರ್ಸನ್ಗಳನ್ನ ನೋಡಿದ್ದೀರ ಅಲ್ವಾ, ಅಂಥವಳೊಬ್ಳು ಅವಳೆ ಲಕ್ಷ್ಮಿ ಅನ್ನೋಳೊಬ್ಳು ಕಮೆಂಟ್ ಆಗ್ತಾನೇ ಇದ್ಲು. ಅವಳನ್ನ ಬ್ಲ್ಯಾಕ್ ಮಾಡಿ ಬಿಸಾಕ್ದೆ. ಅವಳ ಅವಶ್ಯಕತೆ ಇಲ್ಲ, ನನ್ನ ಚಾನಲ್ ನೋಡೋದೇ ಬೇಡ ಅಂತ. ಈಗ ಆ ಜಾಗಕ್ಕೆ ಇನ್ನೊಬ್ಳು ಬಂದವಳೆ. ಅವಳ ID ಹೆಸರು ಕೂಡ ನಂಗೆ ನೆನಪಿಲ್ಲ ಗೈಸ್. ಅವಳು ನೆನಪಿಟ್ಕೊಳ್ಳೋಕ್ಕೇನು ಅಂತ ಪ್ರೀತಿಯಿಂದ ಕಮೆಂಟ್ ಮಾಡೋರಾದರೆ ನಂಗೆ ನೆನಪಿರುತ್ತೆ. ಸುಮಾರು ಜನದ ID ನಂಗೆ ನೆನಪಿರುತ್ತೆ. ಡೈಲಿ ಕಮೆಂಟ್ಸ್ ಆಗ್ತಿರ್ತೀರ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿರ್ತೀರ, ನೆನಪಿರುತ್ತೆ. ಇವಳ್ದು ನೆನಪಿಲ್ಲ. ಅಲ್ಲ, ನಾನು ಏನಪ್ಪ ಅಹಂ ತೋರಿಸ್ತಾ ಇದ್ದೀನಿ. ಎಲ್ರೂ ಒಂದಿನ ಬೇಕೇ ಬೇಕು, ಅದಕ್ಕೆ ಹೇಳಬೇಕು, ಚೆನ್ನಾಗಿರಬೇಕು ಅಂತ ಎಲ್ಲರ ಜೊತೆನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಅಹಂ ತೋರಿಸ್ಬಾರ್ದು, ಹಾಗೆ ಹೀಗೆ ಏನು ಕಮೆಂಟ್ ಹಾಕೊಳ್ಳಿ. ಇವಳಿಗೆ ಏನಪ್ಪ ಉರಿ, ನಾನು ರಿಪ್ಲೈ ಕೊಟ್ಟಿದ್ದೀನಿ ಅವಳಿಗೆ ರಿಪ್ಲೈ ಕೊಡಬೇಕಿತ್ತು. ಯಾಕಂದರೆ ಮೊನ್ನೆನೂ ಹಾಗೆ ಹಾಕಿದ್ಲು ಕಮೆಂಟ್ನ. ನಾನು ಬಿಟ್ಟಾಕು, ಗೊತ್ತಿರಲ್ಲ ಹಾಕ್ತಾರೆ ಅಂದ್ಬಿಟ್ಟು ಸುಮ್ಮನಾದೆ ಆಯಿತಾ. ಇವತ್ತು ಹಾಗೆ ಹಾಕವಳೆ. ಇವಳಿಗೆ ಏನು ಗೊತ್ತು ನನ್ನ ಬಗ್ಗೆ, ನೋಡಿರೋರಿಗೆ, ಕಣ್ಮುಂದೆ ನೋಡಿರೋರಿಗೆ ಸಂಪೂರ್ಣವಾದ 100% ಸತ್ಯ ಏನು ಅಂತಲೇ ಗೊತ್ತಿಲ್ಲ. ಒಂದು ಅರ್ಧ ಗೊತ್ತು, ಮೇಲಂಗೆ ಗೊತ್ತು. ಒಳಗಡೆ ಆಳವಾಗಿ ಹೋದರೆ ಏನು ಅಂತ ಹೇಳಿ ಕಣ್ಮುಂದೆ ನೋಡಿರೋರಿಗೆ ಸತ್ಯಗಳು ಗೊತ್ತಿಲ್ಲ. ಅಂಥದ್ರಲ್ಲಿ ಇವಳು ಎಲ್ಲೋ ಕೂತ್ಕೊಂಡ್ಬಿಟ್ಟು ಇವಳು ಹೇಳ್ತಾಳೆ, ಇರಬೇಕಮ್ಮ, ನಮ್ಮದು ಅಹಂ ಅನ್ನೋದು ನಮ್ಗೆ ಇರಬೇಕು. ಹೌದು, ಹಂಗಂದ್ಬಿಟ್ಟು ಎಲ್ಲನೂ ಬಿಟ್ಬಿಟ್ಟು ಹೋಗಿರೋಕ್ಕಾಗುತ್ತಾ? ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಫಸ್ಟು ಮುಖ್ಯ. ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರಬೇಕು.
ಅದನ್ನು ಬಿಟ್ಬಿಟ್ಟು ಎಲ್ಲನೂ ಬಿಟ್ಬಿಟ್ಟು ಎಲ್ಲರ ತಕ್ಕೂ ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಇವಳಿಗೆ ಏನಪ್ಪ ಉರಿ, ನಾನು ನನ್ನ ಗಂಡನ ಮನೇಲಿದ್ದೀನಿ, ಚೆನ್ನಾಗಿದ್ದೀನಿ, ನಾನು ಹೆಂಗೆ ಬೇಕೋ ಹಂಗಿದ್ದೀನಿ ಆಯಿತಾ. ನಂದು ಯಾರ್ದು ಏನೂ ಸಮಸ್ಯೆ ಇಲ್ಲ, ಹಾಗೆ ನನ್ನಿಂದನೂ ಬೇರೆಯವ್ರಿಗೂ ಯಾರಿಗೂ ಸಮಸ್ಯೆ ಇಲ್ಲ, ಓಕೆನಾ. ನಾವು ಚೆನ್ನಾಗಿದ್ದೀವಿ, ನನ್ನ ಪಾಡಿಗೆ ನಾನಿದ್ದೀನಿ, ಅವ್ರ ಪಾಡಿಗೆ ಅವರಿದ್ದಾರೆ ಆಯಿತಾ. ನಿಮ್ಗೇನು ಸಮಸ್ಯೆ? ನಾನು ಹೇಳೋದು, ನಾನು ಒಬ್ಳದೇ ನಾನು ತೋರಿಸೋದು, ನಂದೇನಿದೆ ರೋಟೀನು, ನಂದೇನು ಕೆಲಸ ಕಾರ್ಯಗಳಿದೆ, ನಂದೇನಿದೆ ಲೈಫ್ ರೋಟೀನು ವೀಡಿಯೋ, ಅದನ್ನು ಮಾತ್ರ ನಾನು ತೋರಿಸೋದು. ಅವಳಿಗೆ ಏನೋ ಗುರಿ, ಅವಳಿಗೆ ಏನೂ ಗೊತ್ತಿಲ್ಲ ನನ್ನ ಬಗ್ಗೆ, ಹಂಗೆ ಅಂತಾಳೆ. ಎಲ್ಲನೂ ಬಿಟ್ಬಿಟ್ಟು ಗೈಸ್, ಹೊಡೆದ್ರೂ ಹೊಡೆಸ್ಕೋಬೋದು, ಅಂದಿರೋ ಮಾತುಗಳನ್ನ ಯಾರೂ ಮರೆಯೋಕ್ಕಾಗಲ್ಲ ಆಯಿತಾ. ಬುಟ್ಟಾಕಿ, ಈಗ ನಾನು ಆರಾಮಾಗಿದ್ದೀನಿ, ಬಂದ ನನ್ನ ಗಂಡನ ಮನೆಗೆ ಬಂದ, ಈ ದಿನ ಕೆಲಸ ಮಾಡ್ತಾಯಿದ್ದೀನ, ನಾನು ಫ್ರೀ ಟೈಮಲ್ಲಿ ನಾನು ಯೂಟ್ಯೂಬ್ನು ಕೂಡ ನಾನು ಮಾಡ್ಕೊತಾ ಇದ್ದೀನಿ. ನನ್ನಿಂದ ಯಾರಿಗೂ ಸಮಸ್ಯೆ ಆಗ್ತಿಲ್ಲ, ಆ್ಯಂಡ್ ಯಾರಿಂದನೂ ನನಗೂ ಸಮಸ್ಯೆ ಆಗ್ತಿಲ್ಲ ಆಯಿತಾ. ನನ್ನ ಪಾಡು ನಾನಿದ್ದೀನಿ. ನಾನು ಎಮೋಷನಲ್ಲಾಗಿ ಸ್ವಲ್ಪ ವೀಕ್ ಆಗಿದ್ದು, ಅದೇ ನನ್ನ ಮಗಳನ್ನ ಬಿಟ್ಟಿರಬೇಕು, ಅವಳಲ್ಲಿ ಅಳ್ತಿದ್ಲು, ಸ್ವಲ್ಪ ನನಗೂ ಡ್ಯೂಟಿಗೆಲ್ಲ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಯಾಕಂದರೆ ಇಷ್ಟು ದಿನ ಆರಾಮಾಗಿದ್ದೆ, ಈಗ ಸಡನ್ನಾಗಿ ಹೋಗಿ ಮಾಡಬೇಕು ಅಂತ ಹೇಳಿದ್ರೆ, ಅದು ಗೊತ್ತಿಲ್ಲದೆ ಇರೋ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಎಲ್ರಿಗೂ ಕಷ್ಟ ಆಗೇ ಆಗುತ್ತೆ. ನನಗೆ ಕಷ್ಟ ಆಯಿತು. ಸೊ ನನಗೆಲ್ಲ ಒಂಥರ ತಬಕ್ಕಂತ ನೆನಪಾಗೋಯ್ತು. ನನ್ನ ಗಂಡ ಇದ್ದಿದ್ರೆ ಇವತ್ತು ಎಷ್ಟು ಚೆನ್ನಾಗಿರೋದು, ಇಷ್ಟೊಂದೆಲ್ಲ ಆಗ್ತಾ ಇರಲಿಲ್ಲ. ಬಸ್ ಕಾಯೋದಾಗಲಿ, ಬಸ್ ಸ್ಟಾಪಲ್ಲಿ ಅಳೋದಾಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಆಗ್ತಾ ಇರಲಿಲ್ಲ ಅಂತ ನನಗೆ ಅನ್ನಿಸ್ತು. ನಾನು ಫುಲ್ಲು ಒಂಥರ ಮೆಂಟಲಿ ವೀಕ್ ಇದ್ದೆ ಅತ್ತೆ. ಅಷ್ಟು ಬಿಟ್ರೆ ನಾನು ಆರಾಮಾಗೇ ಇದ್ದೀನಿ, ಓಕೆ. ನನಗೆ ಹೆಂಗೆ ಬೇಕು, ನನಗೆ ಹೆಂಗೆ ಇಷ್ಟ, ನಾನು ಹಾಗೇ ಇದ್ದೀನಿ. ನನಗೆ ಯಾರಿಂದನೂ ಏನೂ ಸಮಸ್ಯೆ ಇಲ್ಲ. ನಾನು ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ, ಇನ್ನು ಮುಂದೆನೂ ಖುಷಿಯಾಗಿರ್ತೀನಿ, ಗಟ್ಟಿಯಾಗಿರ್ತೀನಿ. ನಂದೇನಿದೆ ಡ್ಯೂಟಿ ನಾನು ಮಾಡ್ಕೊಂಡು, ನಂದೇನಿದೆ ಕೆಲಸ ನಾನು ಮಾಡ್ಕೊಂಡು, ನಾನು ಹೆಂಗಿರಬೇಕು ಹಾಗೆ ನನ್ನ ಗಂಡನ ಮೇಲೆ ಇಟ್ಕೊಂಡು ಹೋಗ್ತೀನಿ. ಇಷ್ಟೇ ಹೇಳೋದು. ಬೇಕು ಅಂತ ಬ್ಯಾಡ್ ಕಮೆಂಟ್ ಹಾಕೋರು ಕುಗ್ಗಿಸ್ಕೊಬಿಡ್ತೀರ. ಸುಮ್ಮನೆ ಹಾಕಬೇಡಿ. ಗೊತ್ತಿದ್ದರೆ ಹಾಕಿ, ನೀವು ನೋಡಿದರೆ ಹತ್ತಿರದಿಂದ ನೋಡಿ, ನಿಮಗೆ ಸತ್ಯ ಗೊತ್ತಿದ್ದರೆ ಹಾಕಿ, ಅದು ಬಿಟ್ಬಿಟ್ಟು ಸುಮ್ಮನೆ ಏನೂ ಹಾಕಬೇಡಿ. ಆ್ಯಂಡ್ ಅಷ್ಟೇ ಗೈಸ್. ಇವಾಗ ಒಂದು ಜೊತೆ ಬಟ್ಟೆ ಐತೆ ಒಗ್ಯೋಣ ಅಂದ್ಕೊಂಡೆ. ಈಗ ಒಗೆದ್ರೆ ನಾಳೆ ಆರ್ಕೊಳ್ಳುತ್ತೆ. ನಮ್ಮಮ್ಮ ಮುಂಡೂರಿಗೆ ತಗೊಬಂದ್ಬಿಡು ಒಗೆಯೋ ಬಟ್ಟೆ ಎಲ್ಲನೂ, ಅಲ್ಲೇ ಒಗ್ಕೊಡ್ತೀನಿ ಅಂತ ಹೇಳೈತೆ. ಶನಿವಾರ ಹಾಫ್ ಡೇ ನಮ್ಮದು ಡ್ಯೂಟಿ, ಓಕೆ. ಹಾಫ್ ಡೇ ಮುಗಿಸ್ಕೊಂಡು ನಾನು ಊರಿಗೆ ಹೋಗ್ತೀನಿ. ಅದಕ್ಕೆ ಅಮ್ಮ ಒಗೆಯೋ ಸೀರೆಗಳು ಎಲ್ಲನೂ ಇಲ್ಲಿಗೆ ಎತ್ಕೊಂಬ, ನಾನು ಇಲ್ಲೇ ಒಗ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ಯೂನಿಫಾರ್ಮ್ ಸೀರೆ ಕೊಟ್ಟಿದ್ದಾರೆ, ಅದು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು. ಈ ಸ್ಟಿಚ್ ಮಾಡಿಸಿದ್ರೆ ಡೈಲಿ ಯೂನಿಫಾರ್ಮ್ ಸೀರೆನೇ ಹಾಕೊಂಡೋಗ್ಬೇಕು, ಕಲ್ಲರೇನು ಅವಶ್ಯಕತೆ ಇರೋಲ್ಲ. ಸೊ ತಂದಿರೋದು ಅಮ್ಮನ ಸೀರೆಗಳನ್ನ ವಾಪಸ್ ಅಮ್ಮಂಗೆ ಕೊಟ್ಬಿಡ್ತೀನಿ. ಒಂದು ಎಮರ್ಜೆನ್ಸಿಗೆ ಅಂತೇಳಿ ಒಂದು 2-3 ಇಟ್ಕೋತೀನಿ ಅಷ್ಟೇನೆ. ಅಷ್ಟೇ. ಈಗ ಬಟ್ಟೆ ಒಗೆಯೋಣ ಅಂದ್ಕೊಂಡೆ, ಬಟ್ ಮೂಡ್ ಚೇಂಜ್ ಆಯಿತು. ಒಂದು ಜೊತೆ ಕುರ್ತಾ ಇದೆ ನೆನ್ನೆ ಹಾಕ್ಕೊಂಡಿದ್ದು, ಅದನ್ನು ಒಗಿಬೇಕಿತ್ತು. ಓಕೆ ಬೇಡ, ಅಮ್ಮಂಗೆ ತಗೊಂಡೋಗಿ ಕೊಟ್ಟರೆ ಅಮ್ಮನೇ ಒಕ್ಕೊಡುತ್ತೆ. ಪಾಪ ನಮ್ಮಮ್ಮ ಫೋನ್ ಮಾಡಿತ್ತು ಗೈಸ್, ನನಗೆ ನೆಮ್ಮದಿ ಇಲ್ಲ ಹೋದಾಗಿಂದವ, ನನಗೆ ನೆಮ್ಮದಿ ಇಲ್ಲ, ಊಟ ಸೇರ್ತಾ ಇಲ್ಲ, ತಿಂಡಿ ತಿಂದೋ ಊಟ ಮಾಡ್ದೋ ನಿದ್ದೆ ಮಾಡ್ತಿದ್ಯೋ ಇಲ್ವೋ ಅಂತ ನನಗೆ ಯೋಚನೆ ಆಗದೆ. ಮಗ ನೋಡಿದ್ರೆ ಹಂಗಂತದೆ, ನೀನು ಕಳಿಸ್ಬಿಟ್ಟು ನಂಗೆ ಇರೋಕ್ಕಾಯ್ತೇ ಇಲ್ಲ, ನಂಗೆ ನೆಮ್ಮದಿನೇ ಇಲ್ದಂಗೆ ಆಗದೆ. ಏನೇ ಆದರೂ ಎಷ್ಟೇ ಕಷ್ಟ ಆದರೂ ನೀನು ಮಾಡಬೇಕು, ನಿನ್ನ ಮಗಳಿಗೋಸ್ಕರ, ನಿನ್ನ ಜೀವನಕ್ಕೋಸ್ಕರ ನೀನು ಮಾಡಲೇಬೇಕು ಅಂತ ನಮ್ಮಮ್ಮ. ಪಾಪ ನಮ್ಮಮ್ಮನೂ ಬೇಜಾರಾಯಿತು, ನನ್ನ ತಂಗಿನೂ ಬೇಜಾರಾಗೋಳೆ. ಬಟ್ ಏನಂದರೆ ಕೆಲವೊಂದು ವಿಚಾರಗಳನ್ನ ನಾನು ಮುಂಚೆ ಆಗಿದ್ದರೆ ಎಲ್ಲನೂ ಹೇಳ್ಕೊತಾ ಇದ್ದೆ. ಬಿಕಾಸ್ ಈಗ ನಾನು ಹೇಳ್ಕೊಳ್ಳೋ ಹಾಗಿಲ್ಲ, ಹೇಳ್ಕೊಳ್ಳೋಕ್ಕಾಗೋದೂ ಇಲ್ಲ. ಆದರೆ ತುಂಬ ಪ್ರೇಯರ್ ಮಾಡಿ, ತುಂಬ ಕಷ್ಟಪಟ್ಟು, ತುಂಬ ಟೈಮು ಮ್ಯಾನಿಫೆಸ್ಟ್ ಮಾಡಿ ತೊಗೊಂಡಿರೋಂತಹ ಕೆಲಸ ಇದು. ಇವಾಗ ಒಂದೇ ಟೈಮ್ಗೆ ಗೀವ್ ಅಪ್ ಮಾಡೋಕ್ಕಾಗಲ್ಲ, ಮಾಡೋದೂ ಇಲ್ಲ, ಬಟ್ ಹೇಳ್ತಾ ಇರೋದು. ಸೊ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ, 100% ಕೊಟ್ಕೊಂಡು ಹೋಗ್ತೀನಿ. ಹಾಗೆ ನನ್ನ ಫ್ರೀ ಟೈಮ್ ಇವಾಗ ಏನಿರುತ್ತೆ ಈವ್ನಿಂಗ್ ಟೈಮಲ್ಲಿ ನನ್ನ ವೀಡಿಯೋಸ್ನ ಮಾಡ್ಕೊಂಡು ಹೋಗ್ತೀನಿ. ಸೊ ಆಮೇಲೆ ಸಿಗೋಣ ಗೈಸ್. ಇವಾಗ ನಮ್ಮ ದೊಡ್ಡಮ್ಮ ಕಾಲ್ ಮಾಡಿದರು, ನಮ್ಮ ದೊಡ್ಡಮ್ಮಗೆ ಕಾಲ್ ಮಾಡಿಬಿಟ್ಟು ಮಾತಾಡಬೇಕು. ನಾನು ರಿಸೀವ್ ಮಾಡೋಕ್ಕಾಗಲಿಲ್ಲ, ವೀಡಿಯೋ ಮಾಡ್ತಿದ್ನಲ್ವ, ಹಾಗಾಗಿ ದೊಡ್ಡಮ್ಮಗೆ ಕಾಲ್ ಮಾಡಿ ಮಾತಾಡಬೇಕು. ಸೊ ಆಮೇಲಿಂದ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಬೆಳಗ್ಗೆ ಮಾಡ್ಕೊಂಡಿದ್ದು ರೈಸೇ ಇದೆ ನೋಡಿ. ಬೆಳಗ್ಗೆ ಒಂದು 3/4 ಪಾವ್ ಹಾಕಿದೆ, ಬೆಳಗ್ಗೆ ಕಲಿಸ್ಕೊಂಡೆಲ್ಲ ತೊಗೊಂಡೋಗಿದ್ನಲ್ಲ, ಇವಾಗ ಇದೇ ಆಗುತ್ತೆ. ಇವಾಗ ಒಂದು ಸ್ಪೆಷಲ್ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಗೆಜ್ಜದನ್ನ ಇಲ್ಲೇ ಇಟ್ಟೆ, ಇದು ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನು ಅಂತ ಹೇಳಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್, ನನ್ನ ಕೈಗೆಲ್ಲೋ ಸಾಸಿವೆ ಸಿಗಲಿಲ್ಲ, ಅದಕ್ಕೆ ಜೀರಿಗೆ ತೊಗೊಂಡಿದ್ದೀನಿ. ಈ ಕಡೆ ಒಲೆ ಉರಿಯಲ್ಲ, ಅದಕ್ಕೆ ಈ ಕಡೆ ಒಲೆಗೆ ಇಟ್ಕೊಂಡು ತುಂಬ ಫಾಸ್ಟಾಗಿ ಮಾಡ್ಕೊಳ್ಳೋದು. ಅಂದರೆ ನಾನು ಮೊಸರು ಒಗ್ಗರಣೆ ಮಾಡೋಕ್ಕೆ ಯಾವಾಗಲೂ ಮುಂದರಲ್ಲಿ ಮಾಡ್ತಾಯಿದ್ದೆ, ಬಟ್ ಇದನ್ನು ಬರೀದು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು. ಬಟ್ ಅನ್ನ ವೇಸ್ಟ್ ಮಾಡಬಾರ್ದಲ್ವ, ಅದಕ್ಕೆ ಬೆಳಗ್ಗೆ ಮಾಡಿರೋ ಅನ್ನನೇ ತಿನ್ನೋಣ. ಯಾಕೆಂದರೆ
ರಾಜ್ ಮುಡಿಯೋಕ್ಕೆ ಕೆ ಜಿಗೆ 70 ರೂಪಾಯಿ 80 ರೂಪಾಯಿ ಆಗಿದೆ ಅಲ್ವಾ. ಹೇಳಿದ ಮಾತು ನೆನಪಿದೆ. ಅನ್ನದ ಬಗ್ಗೆ ನಮಗೂ ಕೂಡ ಏನು ಬೆಲೆ ಗೊತ್ತು, ಅನ್ನದ ಬೆಲೆ ಸುಮ್ಮನೆ ವೇಸ್ಟ್ ಮಾಡಲ್ಲ. ಹಾಗಾಗಿ ಬೆಳಗ್ಗೆ ಅನ್ನನೇ ತಿನ್ನೋಣ. ಜೀರಿಗೆ, ಬೆಳ್ಳುಳ್ಳಿ ನಾನು ಬೆಳಕಿದ್ದಾಗಲೇ ನೆನಪು ಮಾಡ್ಕೊಂಡಿದ್ದರೆ ಕರಿಬೇವು ಕುಯ್ಕೊಬರಿವೆ ಅಂದರೆ ಇದೇ ಮಾಡ್ಕೋಬೇಕು ಅಂತ ಫಿಕ್ಸ್ ಆಗಿತ್ತು ಮೈಂಡಲ್ಲಿ. ಬಟ್ ಕರಿಬೇವು ಸೊಪ್ಪು ಮರ್ತ್ಕೊಂಡ್ಬಿಟ್ಟೆ. ಇವಾಗ ನೆನಪು ಮಾಡಿಕೊಂಡೆ. ಬಟ್ ಇಷ್ಟೊತ್ತಲ್ಲಿ ಕುಯ್ಯಬಾರ್ದಲ್ವ, ಕತ್ಲೆ ಬೇರೆ ಆಗಿದೆ. ಹಿಂದೆ ಫುಲ್ಲು ಸೆತ್ತೆ ಹೋಗ್ತೀನಿ, ನಾನು ಏನು ಹೆದರ್ಕೊಳ್ಳಲ್ಲ. ಬಟ್ ಕುಯ್ಯಬಾರ್ದಲ್ವ, ಗೊತ್ತಿದ್ದು ಯಾಕೆ ತುಂಬ ಕತ್ಲೆ ಆಗಿದೆ, ಕುಯ್ಯಬಾರ್ದಲ್ಲ. ಅದಕ್ಕೆ ಕರಿಬೇವು ಸೊಪ್ಪು ಬೇಡ. ಈಗ ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಖಾರದ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಬೇಯಿಸಿದ್ರೆ ನಮ್ಮ ಅನ್ನ ಊಟ ಮಾಡೋಕ್ಕೆ ಖಾರದ ಪುಡಿ ಗೊಜ್ಜು ರೆಡಿ ಆಗುತ್ತೆ. ಸೂಪರಾಗಿರುತ್ತೆ ಗೈಸ್. ಯಾರಾದರೂ ಮಾಡಿಲ್ಲ ಅಂದರೆ ಮಾಡ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ನಾಳೆ 2 ಗಂಟೆ ತನಕ ಡ್ಯೂಟಿ ಮುಗಿಸ್ಕೊಂಡು ನನ್ನ ಮಗಳು ಅಲ್ಲೇ ಫೋನ್ ಮಾಡಿದ್ಲು, ನೀನು ವಾಪಸ್ ಹೋಯ್ತೀಯಲ್ಲ, ನಿನ್ನ ಜೊತೆ ಬರ್ತೀನಿ ನಾನು ಅಂತ. ನಾಳೆ 2 ಗಂಟೆ ಡ್ಯೂಟಿ ಮುಗಿಸ್ಕೊಂಡು ಊರಿಗೆ ಹೋದರೆ ಮಂಡೇನೇ ಬರೋದು. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬಿಡೋಣ ಇವಾಗಲೇ, ಆಮೇಲೆ ಖಾರದ ಪುಡಿ ಹಾಕೊಳ್ಳೋಣ. ಈರುಳ್ಳಿ ಫ್ರೈ ಆದಮೇಲೆ ಫ್ರೆಂಡ್ಸ್ ರೆಡಿ ಆಯಿತು. ಖಾರದ ಪುಡಿ ಗೊಜ್ಜು ರೆಡಿ. ಅನ್ನ ಸ್ವಲ್ಪ ತಣ್ಣಗಿದೆ ಅಂತೇಳಿ, ವೆದರು ಫುಲ್ ಕೋಲ್ಡ್ ಅಲ್ವ, ಅದಕ್ಕೆ ಬಿಸಿ ಇದ್ದಿದ್ರಂತೂ ಮಸ್ತಾಗಿರೋದು. ಹಸಿನೇ ಹಾಕೋತೀನಿ, ಇನ್ನೂ ಸ್ವಲ್ಪ ಇಷ್ಟು ಉಳ್ಕೊಳ್ಳುತ್ತೆ. ಅದು ಹೊಟ್ಟೆ ತುಂಬಿದ್ರೆ ಓಕೆ, ತುಂಬಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ. ಪುಳಿಯೋಗರೆ ಗೊಜ್ಜು ಥರ ಕಾಣ್ತಾ ಇದೆ ನೋಡೋಕ್ಕೆ. ಖಾರದ ಪುಡಿ ನೋಡಿ ಹಾಕೋಬೇಕು. ಇದು ಖಾರನ ಏನೋ ಅಂತ ಗೊತ್ತಿರೋ ಸರಿಯಾಗಿ ಹಾಕಿದ್ದೀನಿ. ಸಾಕು, ಇದು ಕಲಿಸ್ಕೊಂಡು ಇವಾಗ ತಿಂದರೆ ನಮ್ಮ ಊಟ ಮುಗಿಯುತ್ತೆ. ಹಾಗೆ ಮಲ್ಕೋಬೇಕಷ್ಟೇ. ಇನ್ನು ಸಖತ್ತಾಗಿದೆ. ಬಟ್ ಖಾರ ಸೂಪರಾಗಿದೆ. ಇನ್ನು ಸ್ವಲ್ಪ ಖಾರ ಆಗ್ಬಿಟ್ಟೈತೆ. ಸೊ ಇವತ್ತಿನ ಸ್ಪೆಷಲ್ ನೈಟ್ ಊಟ. ಇವಾಗ ಊಟ ಮಾಡು, ಜೀರಿಗೆ ಕುಡಿತಾ ಇಲ್ಲ, ಊಟ ಮಾಡಿ ನೀರು ಕುಡಿದು ಸ್ವಲ್ಪ ತಲೆನೋವು ಕಡಿಮೆ ಆಯಿತು. ಆವಾಗಲೇ ಫುಲ್ ತಲೆನೋವುತ್ತಿತ್ತು, ಅದಕ್ಕೆ ರೂಮಲ್ಲಿ ಬಂದು ಹಾಗೆ ಮಾಡ್ಕೊಂಡಿದ್ದೆ. ಸೊ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಬೇಕಲ್ಲ, ಒಂದು ಸ್ವಲ್ಪ ಹೊತ್ತು ಫೋನ್ಗೆ ನೋಡಿ, ಇನ್ಸ್ಟಾ ಯೂಟ್ಯೂಬ್ ನೋಡಿ ಇವತ್ತಿನ ಡೇ ಮುಗಿಸೋ ಇದ್ದೇನೆ. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ನಾನು 8 ಗಂಟೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ವಿ. ರಾತ್ರಿ ಫೋನ್ ನೋಡ್ಬಿಟ್ಟು ಮಲ್ಕೊಂಡೆ ಒಂದು 9 ಗಂಟೆ 9:30ಗೆಲ್ಲ. ನಾನು ಬಿಗ್ ಬಾಸ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಮುಂಡೂರಲ್ಲಿ ಒಂದಿನ ನೋಡದೆ ಹೋದ್ರೂ ಕೂಡ ರಿಪೀಟೆಡ್ ಬರುತ್ತಲ್ಲ, ಅದು ನೋಡ್ಕೊಳ್ಳಿವೆ, ಹೆಂಗೋ ಏನೋ ಒಂದು ಸ್ವಲ್ಪನಾದರೂ ನೋಡ್ಕೊಂಬಿಡಿವೆ. ಇಲ್ಲಿ ನಾನು ಟಿ ವಿನೇ ನೋಡ್ತಾ ಇಲ್ಲ, ಬಿಕಾಸ್ ನನಗೆ ಸ್ಟ್ರೈನ್ ಆಗಿರುತ್ತಾ, ಬಂದು ರೂಮಲ್ಲಿ ಹೋಗಿ ಮಲ್ಕೊಂಬಿಡ್ತೀನಿ, ಫೋನ್ ನೋಡ್ಕೋತೀನಿ, ಟಿ ವಿ ನೋಡ್ತಾ ಇಲ್ಲ. ಬಿಗ್ ಬಾಸ್ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಸೊ ಮಲ್ಕೊಂಬಿಟ್ಟೆ, ವ್ಲಾಗ್ನ ಎಂಡೇ ಮಾಡಲಿಲ್ಲ. ಅದಕ್ಕೆ ಇವಾಗ ಎಂಡ್ ಮಾಡೋಣ ಅಂತ ಹೇಳಿ ಬಂದೆ. ಸೊ ಆಲ್ರೆಡಿ 8 ಕಾಲ ಆಗೋಯಿತು. ವ್ಲಾಗ್ನ ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇವಾಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಡ್ಯೂಟಿಗೆ ಹೋಗಬೇಕು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಲವ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್. ಟಾಟಾ, ಬಾಯ್.